ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಚಿನ್ಮಯ್ ಸುಬ್ರಹ್ಮಣ್ಯದಿಂದ. ಗೈಸ್, ಈಗ ನಾನು ಪಂಜಾಕ್ಕೆ ಬಂದಿದ್ದೇನೆ. ಪಂಜಾ ನಮ್ಮ ಕಾಲೇಜಿದ್ದು ಕಲ್ಚರಲ್ ಟೀಮಿದ್ದು ಇವತ್ತು ಡ್ಯಾನ್ಸ್ ಇದೆ, ಡ್ಯಾನ್ಸ್ ಪ್ರೋಗ್ರಾಮ್. ಹಾಗೆ ಕಲ್ಚರಲ್ ಟೀಮ್ನವರೆಲ್ಲ ಬಂದಿದ್ದೇವೆ. ಎಲ್ಲರೂ ಅವ್ರ ಹಿಂದೆ ನಡ್ಕೊಂಬರ್ತಿದ್ದಾರೆ. ನಾನು ಚೇತನೊಟ್ಟಿಗೆ ನನಗೆ ಸ್ವಲ್ಪ ನಡೆಯೋದ್ರಲ್ಲಿ ಉದಾಸೀನ. ನಡೆದ್ರೆ ಸುಸ್ತಾಗೋದು ಜಾಸ್ತಿ, ಅಭ್ಯಾಸ ಇಲ್ಲಲ್ಲ ಅದಕ್ಕೆ. ಹಾಗೆ ಅವನೊಟ್ಟಿಗೆ ಸ್ಕೂಟಿಲಿ ಬದಿಗೆ ಮೆಟ್ಲು ಹತ್ತಾ ಇದ್ದೇನೆ. ಮತ್ತು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾನೆ. ಒಬ್ಬ ಈಗಲೇ ಸುಸ್ತು. ಇಲ್ಲಿ ಹತ್ತಿದಿಷ್ಟು ಮೆಟ್ಲು, ಹತ್ತಿದಿಷ್ಟೇ, ಆದರೂ ತುಂಬ ಸುಸ್ತಾಗ್ತದೆ. ಮತ್ತು ತುಂಬ ಸುಸ್ತಾದರೆ ಕುಣಿಲಿಕ್ಕಾಗೋದಿಲ್ಲ. ದೊಡ್ಡ ಡ್ಯಾನ್ಸರ್ ಏನಲ್ಲ, ಆದರೂ ಸುಮ್ಮನೆ. ಮುಂದೆ ನನ್ನ ವ್ಲಾಗಲ್ಲಿ ಏನೋ ಒಂದು ಮಿಸ್ಸಿಂಗ್ ಕಾಣ್ತಿರ್ಬೋದು ನಿಮಗೆ. ಏನು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಗೊತ್ತಾದವರು ಕಮೆಂಟ್ ಮಾಡಿ. ಹೋಬಾ, ತುಂಬ ಸುಸ್ತು ಗಾಯ್ಸ್. ಬಿಸಿಲು ಮತ್ತು ಫುಲ್ ಡ್ರೈ, ಫುಲ್ ಬಿಸಿಲೆಲ್ಲ ಮೈ ಹೊಡೆದ ಬೆವರು ಬರ್ತದಲ್ಲ, ಹಾಗೆ ಸುಸ್ತಾಗ್ತದೆ. ಮಾತಾಡಲಿಕ್ಕೆ ಶಕ್ತಿ ಇಲ್ಲ. ಮತ್ತೆ ವಿಡಿಯೋ ಮಾಡ್ತೇನೆ ಗಾಯ್ಸ್. ಈಗ ಇಲ್ಲಿ ಟೆಂಪಲ್ ಹತ್ರ ರೀಚ್ ಆಗಿದ್ದಾನೆ. ಬಾ, ತುಂಬ ಸುಸ್ತಾಗ್ತದೆ. ಹಾಗೆ ಗೈಸ್, ಇನ್ನು ನೆಕ್ಸ್ಟ್ ವೀಡಿಯೋ ಬೇಗ, ಇನ್ನು ಡ್ಯಾನ್ಸ್ ಇದೆಲ್ಲ ವೀಡಿಯೋ ಮಾಡ್ತೇನೆ. ಇನ್ನು ಜನ ಬರಲಿಕ್ಕಿದ್ದಾರೆ, ಬೇಗ ಅಪ್ಲೋಡ್ ಮಾಡ್ತೇನೆ ಗಾಯ್ಸ್. ಈಗ ಇಬ್ಬರೊಟ್ಟಿಗೆ ಸೇರಿದ್ದೇನೆ. ಈಗ ಇದು ಗೊತ್ತುಂಟಲ್ಲ, ಇದು ಸ್ನೇಹಲ್. ನನ್ನ ಮೈಸೂರು ವ್ಲಾಗಲ್ಲಿ ನೋಡಿರ್ತೀರ ಈ ಫೇಸ್ ಕಟ್ಟನ್ನು. ಮನೆ ದರ್ಪಿಯಾ? ಹಾಂ, ಅದು ಸ್ವಲ್ಪ ನಾಚಿಕೆ ನನಗೆ. ಮತ್ತು ಎಂತ ಸ್ನೇಹಲ್ ವಿಶೇಷ? ಸ್ನೇಹಲ್ ವೈ ಓ ಮಾತಾಡು. ಹಾಯ್, ನಮಸ್ತೆ. ನಮಸ್ತೆ. ಎಂತ ವಿಶೇಷ ಅಂತ ಇವತ್ತು ಬಂದದಂತ ಇಲ್ಲಿಗೆ? ಇವತ್ತು ಡ್ಯಾನ್ಸ್ ಮಾಡಲಿಕ್ಕೆ ಬಂದು. ಎಲ್ಲಿ ಡ್ಯಾನ್ಸ್? ಅದೇ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಯಾವ ದೇವಸ್ಥಾನ? ಯಾವ ದೇವಸ್ಥಾನ? ಯಾವ ದೇವಸ್ಥಾನ? ಯಾವ ದೇವಸ್ಥಾನ? ಪಂಚಲಿಂಗೇಶ್ವರ. ಎಲ್ಲಿ? ಪ್ಲೇಸ್ ಎಲ್ಲಿ? ಪಂಜ. ಪಂಜ. ಪಂಜ ಗಾಯ್ಸ್, ನೋಡಿ ಗಾಯ್ಸ್, ಪಂಜ ಎಲ್ಲಿ ದೇವಸ್ಥಾನ? ಎಲ್ಲಿ? ಪಂಜ. ಯಾವುದೆಲ್ಲ ಡ್ಯಾನ್ಸ್ ಉಂಟು? ಯಾವುದೆಲ್ಲ ಡ್ಯಾನ್ಸ್ ಉಂಟು? 10 ಡ್ಯಾನ್ಸ್ ಉಂಟು. 10 ಡ್ಯಾನ್ಸ್. ನಿನಗೆ ಎಷ್ಟು ಡ್ಯಾನ್ಸ್ ಉಂಟು? ನಮಗೆ 3 ಡ್ಯಾನ್ಸ್. 3 ಡ್ಯಾನ್ಸ್ ಉಂಟಾ? ಇದು ಎಲ್ಲಿ ಲೊಕೇಟ್ ಆಗಿರೋದು ಪ್ರೋಗ್ರಾಮ್? ಪಂಜ. ಪಂಜ ಸ್ಟೈಲಲ್ಲಿ ಹೇಳು. ಪಂಜ. ಪಂಚ. ಇಲ್ಲಿ ಬಾ, ಒಂದು ಮಾತಾಡಲಿ ಕೊಟ್ಟು. ಈ ಪ ಯಾರಿನ ಡೇರ್ ಬಾತಿದ್ದೀರಿ ಅವ ಶೆಟ್ಟಿ ಗಾಯ್ಸ್, ಅವ ಸ್ವಲ್ಪ ಅಧಿಕ ಸಾಕ. ಇದು ನಾವು ಬೇಗ ಈಗ ನಮ್ಮದು ಡ್ಯಾನ್ಸ್ ಎಷ್ಟೊತ್ತಿಗೆ ಇರೋದು ಗೊತ್ತಿಲ್ಲ ಅದಕ್ಕೆ ಗಾಯ್ಸ್. ಇದು ಹೀಗೆ ಇವನು, ಇದು ಕ್ಲಾಸಲ್ಲಿ ಕೂಡ ಹೀಗೆ ಜೀವ ಉಂಟು. ಅದು ಜೀವ ಇದ್ದರೂ ಇಲ್ಲದಾಗೆ, ಒಂಥರ ICU ಯಲ್ಲಿದ್ದ ಪೇಷಂಟ್ ರೀತಿ. ಇದು ಡ್ಯಾನ್ಸ್ ಎಷ್ಟೊತ್ತಿಗೆ ಗೊತ್ತಾನೆ? 8:30ಗೆ. ಆದರೂ ನಾವು 4 ಗಂಟೆಗೆ ಬಂದದಕ್ಕೆ ನಿಂಗೆ ಎಂತ ಅನಿಸ್ತುಂಟು? ಜ್ಯೂಸ್ ಕುಡಿಬೇಕಂತ ಅನಿಸ್ತು. ಅಲ್ಲ, ಅಷ್ಟು ಬೇಗ ಬರಬೇಕಿತ್ತ ಅಂತ ಅನ್ನಿಸ್ತದ? ಹೌದು, ಅಷ್ಟು ಬೇಗ ಬರಬೇಕಿತ್ತ ಅಂತ. ಹಾಗೆ ಅನ್ನಿಸ್ಬಾರ್ದು ಕಾರ್ತಿ, ಎಲ್ಲ ಸ್ವಲ್ಪ ನನ್ನಾಗಿ ಯೋಚನೆ ಮಾಡಿ. ಅದೇ ಗೊತ್ತುಂಟಾ? 1 ನಿಮಿಷ ಜ್ಯೂಸ್ ಕುಡಿದು ನೀ ನಿಲ್ಲು. ಬಾಯರ್ಕೆ ಆಗ್ತುಂಟು. ಅದು ಎಂತಂತೇಳಿದ್ರೆ 8:30ಗೆ ಡ್ಯಾನ್ಸ್ ಅಂತ ಹೇಳಿದ್ರೆ ನಾವು 4 ಗಂಟೆ ಬಂದಿದ್ದೇವೆ ಅಂತ ಹೇಳಿದ್ರೆ ಅದು ಡೆಡಿಕೇಶನ್. ಡೆಡಿಕೇಶನ್ ಅಲ್ಲ? ಡೆಡಿಕೇಶನ್ ಎಂತ ಹೇಳ್ತಿದ್ದೆ ನಾನು? ಅದು ಡೆಡಿಕೇಶನ್ ಕಾರ್ತಿ. ಈಗ ನಾವೀಗ ಜ್ಯೂಸ್ ಕುಡಿಯೋ ಆಯ್ತಾ? ಅಲ್ಲಿ ಚಾ ರೆಡಿ ಆಗ್ತದಂತೆ. ಚಾ ಎಷ್ಟು ಹೊತ್ತು ನೋಡ? ಚಾ ಬೇಡ, ಚಾ ಬಿಸಿಲಿಗೆ ಎಂತ ಚಾ? ಎಲ್ಲಿ ಬಿಸಿಲು? ನೀಲಿ ನೀಲಿ ಆಕಾಶ, ಬಿಸಿಲು ಜಾಸ್ತಿ. ಇಲ್ಲಿ ಚೇತನ್ ತಟ್ಟೆ ತೊಳೆಯುದು. ಹಲೋ, ಹಾಯ್. ಎಂತ ತಿಂದೆ ಚೇತನ್? ಚಾವಿಗೆ. ಚಾವಿಗೆ ಎಷ್ಟು ತಿಂದೆ? 2 ಪ್ಲೇಟ್. ಚಂದ ಇತ್ತಾ? ಸರಿ ತೊಡಿ ಮಾರೆ. ಇಂದ ಚೇಟ ವಿಡಿಯೋ ನೆತ್ತಿ ಯೂಟ್ಯೂಬ್ ಮಾಡ್ಬೇ ಗಾಯ್ಸ್. ಸಣ್ಣ ಮಗು ಇಲ್ಲಿ ಲಾಲಿಪಾಪ್ ತಿನ್ನೋದು ಇಲ್ಲಿ ನೋಡಿ ಗಾಯ್ಸ್. ಸಣ್ಣ ಮಕ್ಕಳಿಗೆ ಲಾಲಿಪಾಪ್ ತಿಂದುಕೊಂಡು ಇಲ್ಲಿ ಈಗ ಚಾ ಕುಡಿಯೋದು. ಅದೀಗ ಮಿಕ್ಸ್ ಆದ್ರೂ ಉಂಟಲ್ಲ, ಡ್ಯಾನ್ಸ್ ಮಾಡುವಾಗ ನಮಗೆ ಸೌಂಡ್ ಬರ್ತದೆ, ಪಟಾಕಿ ಸೌಂಡ್. ಈಗ ಮತ್ತೆ ಕರಿತದ್ದು ಮಿಕ್ಸ್ ಆದ್ರೆ ಪಕ್ಕ ಸೌಂಡ್ ಬರ್ತದೆ. ಇಲ್ಲಿ ನೋಡಿ ಗಾಯ್ಸ್, ಒಂದು ಕೈಯಲ್ಲಿ ಲಾಲಿಪಾಪ್, ಒಂದು ಕೈಯಲ್ಲಿ ಟೀ ಗ್ಲಾಸ್.
ಸೌಂಡ್ ಸೂಪರ್ ಉದಾಹರಣೆ ಇಂದೇ ಒಂಜಿ ಗಟ್ಟಿ ಲಾಲಿಪಾಪ್ ಒಂಜಿ ಗಟ್ಟಿ ಚಾ ಉಂಡು ಸೌಂಡ್ ಮಾತ್ರ ಸ್ಟೇಜ್ ಡಬ್ಬ ಡಬ್ಬ ಹೊರಬಿಟ್ಟಿತ್ತೆ ಗೈಸ್. ಈಗ ನಮ್ದು ಇಲ್ಲಿ ಪ್ರೋಗ್ರಾಮ್ ಆಗುವ ಸ್ಟೇಜ್ ಅಂತ ತೋರಿಸ್ತಾರೆ. ಇದು ಗೈಸ್ ಇವತ್ತು ರಾತ್ರಿ ಪ್ರೋಗ್ರಾಮ್ ಆಗುವಂಥದ್ದು ಎಲ್ಲ ಸೆಟ್ ಆಗ್ತಾ ಉಂಟು. ಗೈಸ್ ಇಲ್ಲಿ ಬಾಟ್ಲಿಲ್ಲಿ ಆಟ ಆಡ್ತಿದ್ದಾರೆ. ಒರಿ ಅನ್ಪಿಲ್ಲ ಉದಾಹರಣೆ ಫಸ್ಟ್ ಉದಾಹರಣೆ ವಿನ್ ಒರಿ ಹಾ ಬೃಂದಾಕಂದೋಯ್ತು. ಉದಾಹರಣೆ 1 ಪಾಯಿಂಟ್ ಸಿಕ್ಕಿದೆ. ಚೇತು ಸುಮ್ಮನೆ ದೈದಾಯ್ತಾ ನೋಡು. ಉದಾಹರಣೆ ಮೂಜಿ ಸತಿ ಇದೊಂದು ಲಾಲಿಪಾಪ್ ಬಾಯಲ್ಲಿ. ಗೈಸ್ ಈಗ ನಾವಿಲ್ಲಿ ಮಲಯಾಳಂ ಡ್ಯಾನ್ಸಿಗೆ ರೆಡಿ ಇದ್ದೇವೆ. ಚಂದ ಉಂಟಾ? ಕಮೆಂಟ್ ಮಾಡಿ. ಎಲ್ಲ ದೊಡ್ಡದು ಇಲ್ಲೋಡಿ ನಮ್ಮ ಅಣ್ಣ ಫುಲ್ ಜಿಗ್ಗ. ಗೈಸ್ ಈಗಿಬ್ರು ರೆಡಿಯಾಗಿದ್ದೇವೆ ಇಲ್ಲಿ. ಇಲ್ಲಿ ರೆಡಿಯಾಗಿದ್ದೇವೆ ಗೊತ್ತಿಲ್ಲ. ಈಗ ನಾವು ಅಲ್ಲಿಗೆ ಮುಂದೆ ರಿಯಾಕ್ಷನ್ ಹೇಗಿರ್ತದೆ ಸತ್ಯ ಗೊತ್ತಿಲ್ಲ ನನಗೆ. ವಿಕ್ಕಿ ಆ ಗ್ಯಾಂಗ್ ಹೋಯ್ತು. ಇದು ಟಿ ಟಿ ರೆಡಿ ಉಂಟು. ಇಲ್ಲಿ ದೇವಸ್ಥಾನ ಸ್ವಾಮಿ ಇದ್ದಾರೆ. ಗೈಸ್ ಫುಲ್ಲು ಸುಸ್ತಾಗಿದೆ. ನಾಳೆ ಸಂಡೇ ಆದ ಕಾರಣ ನಾವು ಸ್ವಲ್ಪ ಬಚ್ಚಾವು, ಇಲ್ಲಾಂದರೆ ಫುಲ್ ಇದಾಗ್ತಿತ್ತು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್.